ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡ ಮುಗಿದ ಮೇಲೆ ಸುಂದರಕಾಂಡ ಶ್ರವಣ ಮತ್ತು ಪಾರಾಯಣ ಮಾಡೋದಕ್ಕಿಂತ ಮೊದಲು ಆ ಸುಂದರಕಾಂಡ ಅನ್ನೋದ್ರ ಅರ್ಥ ಏನಂತ ನಾವು ಶ್ರವಣ ಮಾಡಿದ್ವಿ. ಅದಾದ ಮೇಲೆ ಉಮಾ ಸಂಹಿತಾದಲ್ಲಿ ಬಂದಂತೆ ಶಿವ ಪಾರ್ವತಿಗೆ ಹೇಳಿದಂತೆ ಆ ಸುಂದರಕಾಂಡದ ಮಹತ್ವವನ್ನು, ಆಮೇಲೆ ಸುಂದರಕಾಂಡವನ್ನು ನಾನಾ ರೀತಿಯಾಗಿ ಪಾರಾಯಣ ಮಾಡುವ ವಿಧಾನ, 68 ದಿವಸಗಳಲ್ಲಿ 68 ಬಾರಿ, 68 ದಿವಸಗಳಲ್ಲಿ 34 ಬಾರಿ, ಈ ರೀತಿಯಾಗಿ ನಾನಾ ಪ್ರಕಾರಗಳಲ್ಲಿ ಅದನ್ನು ಪಾರಾಯಣ ಮಾಡುವ ಪದ್ಧತಿಯನ್ನು ಕೂಡ ನಾವು ಶ್ರವಣ ಮಾಡಿದ್ವಿ. ಹಲವಾರು ಸಾಧನೆಗಳು, ಹಲವಾರು ಪ್ರಯೋಜನಗಳಿಗಾಗಿ ಆ ಸುಂದರಕಾಂಡದ ಪಾರಾಯಣ ಮತ್ತು ಶ್ರವಣ ಏನಿದೆ ಅದು ಯಾವ ರೀತಿಯಾಗಿ ಉಪಯೋಗಿ ಅನ್ನೋದನ್ನು ಇವತ್ತಿನ ದಿವಸ ಶ್ರವಣ ಮಾಡಬೇಕು. ಉಳಿದೆಲ್ಲ ಪ್ರಯೋಜನಗಳಿಗಿಂತ ಮೊದಲಾಗಿ ಮನುಷ್ಯನಿಗೆ ಬಹಳ ಮುಖ್ಯವಾದ ಪ್ರಯೋಜನ ಅಂದರೆ ಸಂಸಾರ ಸಾಗರದಿಂದ ಮುಕ್ತನಾಗಲಿಕ್ಕೆ, ಸಂಸಾರದ ಬಂಧನದಿಂದ ಮುಕ್ತನಾಗಲಿಕ್ಕೆ ಅಪೇಕ್ಷೆ ಪಡುವವನು ಸುಂದರಕಾಂಡದ 1ನೇ ಸರ್ಗವನ್ನು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ 6 ತಿಂಗಳ ಕಾಲ ಪಾರಾಯಣ ಮಾಡಬೇಕು. ಇದಾದ ಮೇಲೆ ಭೂತ ಪ್ರೇತ ಪಿಶಾಚಾದಿಗಳ ಮುಕ್ತಿಗೆ, ಭೂತ, ಬೇತಾಳ, ಕೂಷ್ಮಾಂಡ, ಪಿಶಾಚ ಇವೆಲ್ಲ ಅದರ ಪ್ರಭೇದಗಳು, ಮತ್ತು ಉಳಿದ ಗ್ರಹಗಳ ಪೀಡೆ, ಅದಕ್ಕೆ ಲಂಕಾ ವಿಜಯ ಸರ್ಗ ಅಂದರೆ ಸುಂದರಕಾಂಡದ 3ನೇ ಸರ್ಗ ಅದನ್ನು ಪಾರಾಯಣ ಮಾಡಬೇಕು. ಬುದ್ಧಿಮಾಂದ್ಯದ ನಿವಾರಣೆಗೆ, ಬುದ್ಧಿಮತ್ತೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕಾಗಿ ಅಥವಾ ತೀರಾ ಕೆಳಮಟ್ಟದಲ್ಲಿರುವಂತಹ ಬುದ್ಧಿಮಾಂದ್ಯವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಹನುಮತ್ ಚಿಂತನ ಸರ್ಗ ಅಂತ ಇದೆ, 15ನೇ ಸರ್ಗ. ಅದರಲ್ಲಿ ಲಂಕಾನಗರವನ್ನು ಪ್ರವೇಶ ಮಾಡಿದ ಮೇಲೆ ನಾನು ಯಾವ ಥರ ಮುಂದೆ ವರ್ತನೆ ಮಾಡಬೇಕು, ಮುಂದೆ ಎಲ್ಲಿ ಹೋಗಬೇಕು, ಹೇಗೆ ಸೀತೆಯನ್ನು ಹುಡುಕಬೇಕು ಅಂತ ಹನುಮಂತ ತನ್ನ ಬುದ್ಧಿಯನ್ನು ಹೊರಗೆ ಹಚ್ಚಿದ ಪ್ರಸಂಗ ಏನಿದೆ 15ನೇ ಸರ್ಗ, ಅದನ್ನು ಪಾರಾಯಣ ಮಾಡಬೇಕು. ಪರಸ್ತ್ರೀ ಗಮನದ ದೋಷ ಪರಿಹಾರಕ್ಕಾಗಿ ಹನುಮಂತ ರಾವಣನ ಅಂತಃಪುರದಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಿ ಅಲ್ಲಿರುವಂಥ ಸ್ತ್ರೀಯರನ್ನೆಲ್ಲ ನೋಡಿಯೂ ಕೂಡ ಭ್ರಷ್ಟನಾಗದೇ ಇರುವ ಸರ್ಗ ಏನಿದೆ ಅದು 7ನೇ ಸರ್ಗದಿಂದ 12ನೇ ಸರ್ಗದ ತನಕ ಅದನ್ನು ಶ್ರವಣ ಮಾಡಬೇಕು. ಐಶ್ವರ್ಯ ಪ್ರಾಪ್ತಿಯನ್ನು ಬಯಸುವಂಥವನು ಹನುಮಂತ ಲಂಕೆಯಲ್ಲಿ ಸೀತಾದೇವಿಯನ್ನು ಸಂದರ್ಶನ ಮಾಡಿದ ಪ್ರಸಂಗವನ್ನು ಪಾರಾಯಣ ಮಾಡಬೇಕು. ಸೀತಾದೇವಿ ಅಂದರೆ ಐಶ್ವರ್ಯಕ್ಕೆ ಅಭಿಮಾನಿ ದೇವತೆ, ಅದಕ್ಕಾಗಿ ಅವಳನ್ನು ದರ್ಶನ ಮಾಡಿದ ಪ್ರಸಂಗ ಅದು 15ನೇ ಸರ್ಗ. ಕುಬೇರ ಇವ ನಿತ್ಯ ಶ್ರೀ ಭೂತ್ವ ಮೋದೇತ ಭೂತಲೆ, ಕುಬೇರನಂತೆ ನಿತ್ಯ ಆತ ಮಹಾ ಶ್ರೀಮಂತನಾಗಿ ಈ ಭೂಲೋಕದಲ್ಲಿ ವೈಭವದಿಂದ ಮೆರೀತಾನೆ. ಯಾವುದಾದ್ರೂ ದುಸ್ವಪ್ನ ಬಿದ್ದಿದ್ರೆ, ಅದು ಮನುಷ್ಯನಿಗೆ ಬಹಳ ಬಾಧಕ ಆಗಿದ್ರೆ ಅದಕ್ಕೆ ತ್ರಿಜಟಾ ಸ್ವಪ್ನ ವೃತ್ತ ಅಂತ ಹೇಳಿದೆ, ಅದು 27ನೇ ಸರ್ಗ. ಅದು ಮುಂದೆ ನಾವು ಶ್ರವಣ ಮಾಡ್ತೀವಿ. ತ್ರಿಜಟ ಅಂತನ್ನೋಳು ಒಬ್ಬ ರಾಕ್ಷಸಿ, ಆದರೂ ಅವಳು ಸೀತೆಗೆ ಅನುಕೂಲವಾಗಿ ವರ್ತಿಸ್ತಿದ್ಲು, ಸೀತೆಗೆ ಸಮಾಧಾನ ಮಾಡ್ತಿದ್ಲು. ಅವಳಿಗೆ ಒಂದು ಸ್ವಪ್ನ ಬಿದ್ದಿತ್ತು. ಆ ಸ್ವಪ್ನದಲ್ಲಿ ರಾವಣ ದುಸ್ಥಿತಿಯಲ್ಲಿರೋದನ್ನು, ರಾವಣ ಮರಣೋನ್ಮುಖನಾಗಿರೋದನ್ನು ಆಕೆ ನೋಡಿದ್ಲು. ಅದನ್ನು ಸೀತೆಗೆ ಮತ್ತು ಉಳಿದ ರಾಕ್ಷಸಿಯರಿಗೆಲ್ಲ ಹೇಳಿ ನೀವು ಇನ್ನು ಸೀತೆಗೆ ಹೆಚ್ಚು ತೊಂದರೆ ಕೊಡಬೇಡಿ ಅಂತ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ಲು. ಅದು 27ನೇ ಸರ್ಗ, ಅದನ್ನು ಶ್ರವಣ ಮಾಡಬೇಕು. ಸತ್ವಗುಣದ ಅಭಿವೃದ್ಧಿಗಾಗಿ, ಮನುಷ್ಯ ಸಾತ್ವಿಕನಾಗಿ ಬದುಕಲಿಕ್ಕಾಗಿ ರಾವಣ ಮತ್ತು ಸೀತೆಯರ ಸಂವಾದ. ರಾವಣ ಸೀತೆ ಎದುರಿಗೆ ಬಂದು ಅವಳಿಗೆ ನಾನಾ ರೀತಿಯಾದ ಪ್ರಲೋಭನಗಳನ್ನು ಒಡ್ಡಿದ್ರೂ ಕೂಡ ಅದೆಲ್ಲ ಅವಳು ತಿರಸ್ಕಾರ ಮಾಡಿದ್ದೇನಿದೆ ಆ 20ರಿಂದ 21ನೇ ಸರ್ಗದ ತನಕ ಅದನ್ನು ಪಾರಾಯಣ ಮಾಡಬೇಕು. ಅದಲ್ಲದೆ ಬಂಧುಗಳ ಪುನರ್ಮಿಲನಕ್ಕೆ, ನಾನಾ ರೀತಿಯಾಗಿ ದೀರ್ಘಕಾಲದಿಂದ ಬಂಧುಗಳು ಅದೃಶ್ಯರಾಗಿದ್ದರೆ, ಬೇರ್ಪಟ್ಟು ಬೇರೆ ಯಾವ್ದಾದ್ರು ಪ್ರದೇಶಕ್ಕೆ ಹೊರಟೋಗಿದ್ರೆ ಅಥವಾ ಅದೇ ಪ್ರದೇಶದಲ್ಲಿದ್ದರೂ ಬಂಧುಗಳಲ್ಲಿ ಪರಸ್ಪರ ಮನಸ್ತಾಪ ಆಗಿ ಅವರ ಮಾತುಕತೆ, ಭೇಟಿ ಇತ್ಯಾದಿಗಳು ಆಗದೇ ಇರುವಂಥ ಪ್ರಸಂಗ ಇದ್ದರೆ ಅದಕ್ಕಾಗಿ ಸೀತೆಗೂ ಹನುಮಂತನಿಗೂ ನಡೆದ ಸಂವಾದ ಘಟ್ಟ 33ನೇ ಸರ್ಗದಿಂದ 40ನೇ ಸರ್ಗದ ತನಕ ಅದನ್ನು ಪಾರಾಯಣ ಮಾಡಬೇಕು. ಆಪತ್ತಿನ ನಿವಾರಣೆಗೆ, ಯಾವುದೇ ಬಂದಂಥ ಸಂಕಟದ ಪರಿಹಾರಕ್ಕಾಗಿ 36ನೇ ಸರ್ಗ, ಅದು ಅಂಗುಲಿ ಪ್ರಧಾನ ಸರ್ಗ. ಹನುಮಂತ ರಾಮ ತನಗೆ ಕೊಟ್ಟಂಥ ಅಂಗುಲಿಯುಗವನ್ನು ಸೀತೆಗೆ ಕೊಟ್ಟ ಪ್ರಸಂಗ ಏನಿದೆ 36ನೇ ಸರ್ಗ,
ಅದನ್ನು ಪಾರಾಯಣ ಮಾಡಬೇಕು. ಸರ್ವಾಪರಾಧಗಳ ನಿವಾರಣೆಗೆ, ತಿಳಿದೋ ತಿಳಿಯೋದೋ ನಾನಾ ರೀತಿಯಾದ ಅಪರಾಧಗಳನ್ನು ಮನುಷ್ಯ ಮಾಡಿರಬಹುದು. ಆ ಅಪರಾಧಗಳ ಪರಿಹಾರಕ್ಕಾಗಿ ಕಾಕಾನುಗ್ರಹ ಸರ್ಗ ಅಂತ 38ನೇ ಸರ್ಗ. ಕಾಗೆ ಒಂದು ಸೀತೆಗೆ ಅಪಚಾರ ಮಾಡಲಿಕ್ಕೆ ಬಯಸಿತ್ತು. ಅದರ ಕಥೆ ಹಿಂದೆ ಹೇಳಿದ್ದೆ. ಅದು ರಾಮ ಮತ್ತು ಸೀತೆಯರ ಇಬ್ಬರ ನಡುವೆ ನಡೆದ ಪ್ರಸಂಗ ಆದ್ದರಿಂದ ರಾಮ ಅದನ್ನು ಸೀತೆಗೆ ಹೇಳಿದ್ದ, ಲಕ್ಷ್ಮಣನಿಗೆ ಹನುಮಂತನಿಗೆ ಹೇಳಿ ಕಳಿಸಿದ್ದ. ಇದನ್ನು ಸೀತೆಗೆ ನೆನಪು ಮಾಡು, ಅದರ ಮೂಲಕವಾಗಿ ನೀನು ರಾಮನ ದೂತ ಅನ್ನೋದು ಅವಳಿಗೆ ನಿಶ್ಚಿತ ಆಗ್ತದೆ ಅಂತ ಹೇಳಿದ್ದ. ಆ 38ನೇ ಸರ್ಗವನ್ನು ಪಾರಾಯಣ ಮಾಡಬೇಕು. ಬ್ರಹ್ಮ ಸಾಕ್ಷಾತ್ಕಾರಕ್ಕೆ, ಪರಬ್ರಹ್ಮನ ದರ್ಶನವನ್ನು ಬಯಸುವಂಥವನು ಹನುಮಂತನಿಗೆ ಸೀತಾದೇವಿ ಚೂಡಾಮಣಿಯನ್ನು ಕೊಟ್ಟದ್ದು. ಹನುಮಂತ ಸೀತಾದೇವಿಗೆ ಉಂಗುರವನ್ನು ಕೊಟ್ಟ, ಅದಕ್ಕೆ ಬದಲಾಗಿ ಆಕೆ ಅವನಿಗೆ ಚೂಡಾಮಣಿಯನ್ನು ಕೊಟ್ಟಳು. ಅದನ್ನು ಶ್ರವಣ ಮಾಡಬೇಕು. ಅದರ ಬಳಿಕ ಶತ್ರುಗಳ ವಿಜಯಕ್ಕೆ, ಶತ್ರುಣಾಂ ಜಯಕಾಮಸ್ತು ರಕ್ಷಸಾಂ ಹನುಮತಾಕೃತಂ. ಹನುಮಂತ ರಾವಣನ ಬೃಹದಾಕಾರದ ಸೈನ್ಯ ಏನಿತ್ತು ಅದನ್ನು ಸಂಹಾರ ಮಾಡಿದ ಪ್ರಸಂಗವನ್ನು ಪ್ರತಿದಿನ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಪಠನ ಮಾಡಬೇಕು. ಅದು 42ರಿಂದ 47. ಮುಂದೆ ಧರ್ಮ ಕಾರ್ಯಗಳ ನಿರ್ವಹಣೆಗೆ, ಯಾವುದಾದ್ರೂ ಧರ್ಮ ಕಾರ್ಯವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿರ್ತೀವಿ, ಅದಕ್ಕೆ ನಾನಾ ರೀತಿಯಾದ ವಿಘ್ನಗಳು ಬಂದು ಹೊರಗುತ್ತಾ ಇದೆ ಅಂತ ನಮಗೇನಾದರೂ ಅನಿಸಿದರೆ, ಅದಕ್ಕಾಗಿ ರಾವಣನಿಗೆ ಹನುಮಂತ ರಾಮನ ಸಂದೇಶವನ್ನು ಮುಟ್ಟಿಸಿ ಅವನಿಗೆ ಎಚ್ಚರಿಕೆ ಕೊಟ್ಟ ಘಟನೆ ಏನಿದೆ ಅದು 51ನೇ ಸರ್ಗ. ಅದನ್ನು ಪಾರಾಯಣ ಮಾಡಬೇಕು. ಗೃಹಾದಿಗಳ ಅಭಿವೃದ್ಧಿಗೆ, ಮನೆಯಲ್ಲಿನ ಅಭಿವೃದ್ಧಿ, ಮನೆಗೆ ನಾನಾ ರೀತಿಯಾದ ತೊಂದರೆಗಳು ಬಂದು ಒದಗುವಂತಿದ್ರೆ ಅದಕ್ಕೆ ಲಂಕಾ ದಹನ ಸರ್ಗ, ಲಂಕೆ ಸುಟ್ಟು ಹೋದ ಪ್ರಸಂಗ ಏನಿದೆ 54ನೇ ಸರ್ಗ. ಅದನ್ನು ಪಾರಾಯಣ ಮಾಡಬೇಕು. ಮುಂದೆ ಬ್ರಹ್ಮಲೋಕ ಪ್ರಾಪ್ತಿಗೆ, ತತ್ವಜ್ಞಾನ ಪ್ರಾಪ್ತಿ, ಬ್ರಹ್ಮ ಸಾಕ್ಷಾತ್ಕಾರ ಪ್ರಾಪ್ತಿ ಅಂತ ಹೀಗೆಲ್ಲ ಬಂತು. ಆದರೂ ಹಸಿವು, ಬಾಯಾರಿಕೆ ಇದು ಯಾವುದೂ ಇಲ್ಲದೇ ಇರುವಂಥ ಸುಖ, ಶಾಂತಿ, ನೆಮ್ಮದಿಯನ್ನು ನಾವು ಯಾವ ಲೋಕದಲ್ಲಿ ಪಡ್ಕೋತೀವೋ ಅಂಥ ಬ್ರಹ್ಮಲೋಕಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಡುವವನು ಮಧು ವಿದ್ವಂಸನ ಸರ್ಗ ಅಂತ, ಅದು 61ನೇ ಸರ್ಗ. ಈ ಕಪಿಗಳೆಲ್ಲ ಸೀತೆಯ ಸಮಾಚಾರ ತಿಳಿದ ಮೇಲೆ ಮರಳಿ ಬರುವಾಗ ಆ ಸುಗ್ರೀವನ ಒಡೆತನಕ್ಕೆ ಸಂಬಂಧಪಟ್ಟದೊಂದು ಮಧುವನ ಅಂತಿತ್ತು. ಆ ಇಡೀ ತೋಟದಲ್ಲಿ ಯಥೇಷ್ಟವಾಗಿ ಜೇನುತುಪ್ಪ ಸಿಗ್ತಿತ್ತು. ಅದನ್ನು ಕಾಯಲಿಕ್ಕೆ ಸುಗ್ರೀವ ತನ್ನವನೇ ಆದಂಥ ದಧಿಮುಖವನ್ನು ಇಟ್ಟಿದ್ದ. ಅದು ಯಾರಿಗೂ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ, ಅಪ್ಪಣನೇ ಇರಲಿಲ್ಲ. ಆದರೆ ಸೀತೆಯನ್ನು ಕಂಡು ಬಂದಂಥ ಸಂಭ್ರಮದಲ್ಲಿ ಈ ಕಪಿಗಳು ಆ ವನದೊಳಗೆ ನುಗ್ಗಿ ಅದನ್ನೆಲ್ಲ ಧ್ವಂಸ ಮಾಡಿ ಬೇಕಾದಷ್ಟು ಹಣ್ಣು ಹಂಪಲುಗಳನ್ನು ತಿಂದು ಜೇನುತುಪ್ಪ ಕುಡಿದು ಆ ಕಾವಲುಗಾರನ ದಧಿಮುಖನಿಗೆ ಅವಮಾನ ಮಾಡಿ ಸುಗ್ರೀವ ನಮ್ಗೆ ಏನು ಮಾಡ್ತಾನೆ ಅನ್ನೋದನ್ನು ಲೆಕ್ಕಿಸದೆ ಸಂಭ್ರಮ ಪಟ್ಟದ ಘಟನೆ ಏನಿದೆ ಅದನ್ನು ಶ್ರವಣ ಮಾಡಬೇಕು. ಭಕ್ತಿ ಮುಕ್ತಿಗಳ ಪ್ರಾಪ್ತಿಗೆ, ಜ್ಞಾನ ಭಕ್ತಿಗೂ ವೈರಾಗ್ಯಗಳ ಪ್ರಾಪ್ತಿಗೆ ಹನುಮಂತ ರಾಮನ ಬಳಿಗೆ ಬಂದು ಸೀತೆಯ ದರ್ಶನ ಮಾಡಿ ಬಂದದ್ದನ್ನು ಸರ್ಗ ಏನಿದೆ ಅದು 67ನೇ ಸರ್ಗ. ಅದನ್ನು ಶ್ರವಣ ಮಾಡಬೇಕು, ಪಠನ ಮಾಡಬೇಕು. ಅಭೀಷ್ಟ ಲಾಭ ಅಂತಿದೆ. ಸಾಮಾನ್ಯವಾಗಿ ಯಾವುದೇ ನಾವು ಇಟ್ಕೊಂಡಿರುವಂಥ ಬಯಕೆಗಳ ಪ್ರಾಪ್ತಿಗಾಗಿ 41ನೇ ಸರ್ಗ. ಅದು ಅಶೋಕವನದ ವಿಧ್ವಂಸನ. ಅಶೋಕವನವನ್ನೆಲ್ಲ ಧ್ವಂಸ ಮಾಡಿದ್ನಲ್ಲ ಹನುಮಂತ, ಅದನ್ನು ಶ್ರವಣ ಮಾಡಬೇಕು. ಸಂಸಾರದಲ್ಲಿ ವಿರಕ್ತನಾಗಬೇಕು ಅಂತ ಅಪೇಕ್ಷೆ ಪಟ್ಟವನು, ಎಷ್ಟೇ ವೈರಾಗ್ಯ ತಾಳಬೇಕು ಅಂತ ಅಪೇಕ್ಷೆ ಪಟ್ಟರು ಸಂಸಾರದ ಸೆಳೆತ ಹೆಚ್ಚಾಗಿ ಸಂಸಾರದಿಂದ ವೈರಾಗ್ಯ ತಾಳಲಿಕ್ಕೆ ನಮಗೆ ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಅವನು 19ನೇ ಸರ್ಗವನ್ನು ಪಾರಾಯಣ ಮಾಡಬೇಕು. ಜ್ಞಾನಂ ಬ್ರಹ್ಮೇತಿ ನಿಖಿಲಂ ಬೀಭತ್ಸಾಚ ಭವೇ ಭವೇ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಉಪನಿಷತ್ತು. ಇಡೀ ಜಗತ್ತೇನಿದೆ ಇದೆಲ್ಲ ಬ್ರಹ್ಮಮಯ. ಬ್ರಹ್ಮನನ್ನು ಬಿಟ್ಟರೆ ಜಗತ್ತಿನಲ್ಲಿ ಏನೂ ಇಲ್ಲ ಈ ಜಗತ್ತಿನಲ್ಲಿ. ಉಪನಿಷತ್ತಿನಲ್ಲಿ ಹೇಳಿದ ಆ ತತ್ವಜ್ಞಾನ ಏನಿದೆ ಅದರ ಪ್ರಾಪ್ತಿ ಇವನಿಗಾಗಿ ಬೀಭತ್ಸಾಚ ಭವೇ ಭವೇ, ಸಂಸಾರದಲ್ಲಿ ಮನುಷ್ಯನಿಗೆ ಹೇಸಿಕೆ ಬಂದು ಆತ ತತ್ವಜ್ಞಾನ ಸಂಪನ್ನನಾಗ್ತಾನೆ. ಅದಕ್ಕಾಗಿ 19ನೇ ಸರ್ಗವನ್ನು ಪಾರಾಯಣ ಮಾಡಬೇಕು. ಅದು ಸೀತಾ ವರ್ಣನ ಸರ್ಗ ಅಂತ ಗಮನಿಸಬೇಕು. ಸೀತೆಯ ಸರ್ವಾಂಗ ಸೌಂದರ್ಯವನ್ನು ವರ್ಣನೆ ಮಾಡಿದ್ದೇವೆ ಆ ಶ್ಲೋಕದಲ್ಲಿ. ನಾವು ಸಂಸಾರದಲ್ಲಿ ಯಾತಕ್ಕಾಗಿ ಆಸಕ್ತರಾಗಿರ್ತೀವಿ ಅಂದರೆ ನಮಗೆ ಕ್ಷುದ್ರವಾದಂಥ ಸೌಂದರ್ಯ ಯಾವತ್ತೂ ಆಕರ್ಷಕವಾಗಿರ್ತದೆ. ಸ್ತ್ರೀ ಪುರುಷ ಸೌಂದರ್ಯ ಆಗ್ಬೋದು, ಘನ ತರಕಾರಿ ಸಂಪತ್ತಾಗ್ಬೋದು, ಅದು ನಮ್ಮ ಮನಸ್ಸನ್ನು ಹಿಡಿದು ಇಟ್ಟಿರ್ತದೆ. ಅದನ್ನು ಮೀರಿ ಭಗವಂತನ ಭಗವತಿಯ ಸೌಂದರ್ಯದ ಕಡೆಗೆ ನಾವು ಆಕರ್ಷಿತರಾಗಬೇಕು. ಅದಕ್ಕಾಗಿ ಆ ಸರ್ಗವನ್ನು 19ನೇ ಸರ್ಗವನ್ನು ಪಾರಾಯಣ ಮಾಡಬೇಕು.
ಕಿಂ ಬಹುಕ್ತೇನ ಗಿರಿಜೆ ಯಾಂ ಸಿದ್ಧಿಂ ಪಠನಾನ್ ನರಃ ಶ್ರೀಮತ್ ಸುಂದರಕಾಂಡಸ್ಯ ನ ಲಭೆ ಸಾತು ನಾಸ್ತಿ. ಹೆಚ್ಚು ನಾನೇನು ಹೇಳಬೇಕಾಗಿಲ್ಲ. ಶಿವ ಅಂದನಂತೆ ಪಾರ್ವತಿಗೆ, ಸುಂದರಕಾಂಡದ ಪಾರಾಯಣದಿಂದ ಸಿದ್ಧ ಆಗದೆ ಇರುವಂಥ ಕಾರ್ಯ ಯಾವುದೂ ಇಲ್ಲವೇ ಇಲ್ಲ. ಏನು ಸಿಗ್ತದೆ ಏನು ಸಿಗೋದಿಲ್ಲ ಅಂತಿಲ್ಲ, ನಿಮ್ಗೆ ಬೇಕಾದ್ದೆಲ್ಲವೂ ಸಿಗುತ್ತದೆ. ಪುತ್ರಾರ್ಥಿ ಲಭತೆ ಪುತ್ರಂ, 68 ದಿವಸಗಳಲ್ಲಿ 7 ಬಾರಿ ಪಠನ ಮಾಡುವವನು ಪುತ್ರ ಪ್ರಾಪ್ತಿಯನ್ನು ಪಡ್ಕೊಳ್ತಾನೆ. ನಿಧಿಯ ಪ್ರಾಪ್ತಿಗೆ ಕೂತಿತ್ತಂತ ಎಲ್ಲಾರು ನಿಧಿ ಏನಾದರೂ ಇದ್ರೆ ಅದನ್ನು 8 ದಿವಸಗಳಲ್ಲಿ 1 ಬಾರಿ ಸುಂದರಕಾಂಡವನ್ನು ಪಾರಾಯಣ ಮಾಡುವವನು ಪಡ್ಕೊಳ್ತಾನೆ. ಸಕೃನ್ ನವದಿನೈ ಪಾಠಾತ್ ಕನ್ಯಾ ಇಯಾತ್ ಸದೃಶಂ ಪತಿಂ. ಹಿಂದೆ ಹೇಳಿರುವಂತೆ ಸುಂದರಕಾಂಡ ಪಾರಾಯಣವನ್ನು 9 ದಿವಸಗಳಲ್ಲಿ 1 ಬಾರಿ ಮಾಡಿದರೆ ಕನ್ಯೆಯು ತನಗೆ ಅನುರೂಪನಾದಂತಹ ಪತಿಯನ್ನು ಪಡ್ಕೊಳ್ತಾಳೆ. ರಾಮನ ಅನುಗ್ರಹನೇ ಈ ಸುಂದರಕಾಂಡದ ಪಾರಾಯಣದಿಂದ ಸಿಗ್ತದೆ ಅಂತಿದ್ದಾಗ ಉಳಿದ ಲೌಕಿಕ ಪ್ರಯೋಜನದ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ. ಇನ್ನು ಆಪತ್ತುಗಳ ಪರಿಹಾರಕ್ಕಾಗಿ ಸುಂದರಕಾಂಡವನ್ನು 1 ದಿವಸದಲ್ಲಿ 1 ಬಾರಿ ಪಾರಾಯಣ ಮಾಡಿದರೆ ಬಂದಂಥ ಆಪತ್ತು ಪರಿಹಾರ ಆಗ್ತದೆ, ದೂರ ಹೋದಿತ್ತು. ಸಕಲ ರೋಗಗಳು ಸಕಲ ಪಾಪಗಳು ಕೂಡ ಸುಂದರಕಾಂಡದ ಈ ಪಾರಾಯಣದಿಂದ ಪರಿಹಾರ ಆಗ್ತವೆ. ಪಾರಾಯಣ ಮಾಡೋದಕ್ಕಿಂತ ಮೊದಲು ಮತ್ತು ಕಡೆಯಲ್ಲಿ ಭಗವಂತನಿಗೆ ನಿವೇದನೆ ಮಾಡಬೇಕು. ಅಂಥವ್ರಿಗೆ ಏನು ಸಿದ್ಧಿ ಆಗ್ತದೆ ಆ ಸಿದ್ಧಿಯನ್ನು ಹನುಮಂತ ಮಾಡಿಕೊಡ್ತಾನೆ. ಒಂದು ವೇಳೆ ಆ ಭಗವಂತನಿಗೆ ನಿವೇದನೆ ಮಾಡದೇ ಇದ್ದರೆ, ಭಗವಂತನಿಗೆ ಯಥಾಶಕ್ತಿಯಾಗಿ ಆಹಾರ ಪದಾರ್ಥಗಳನ್ನು ನಿವೇದನೆ ಮಾಡದೆ ಕೊನೆಗೆ ಮತ್ತು ಮೊದಲು ಇದನ್ನು ಪಾರಾಯಣ ಮತ್ತು ಶ್ರವಣ ಮಾಡುವವನಿಗೆ ಏನಾದರೂ ಸಿದ್ಧಿ ಆಗಬೇಕಾಗಿದ್ರೆ ಅದನ್ನು ಹನುಮಂತ ತಡೆ ಹಿಡಿದು ಬಿಡ್ತಾನಂತೆ, ನಿವೇದನೆ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ. ಅದಕ್ಕಾಗಿ ಮೊದಲು ಮತ್ತು ಕಡೆಯಲ್ಲಿ ರಾಮನಿಗೆ ನೈವೇದ್ಯ ಮಾಡಲೇಬೇಕು. ಸೀತಾರಾಮರನ್ನ 1000 ನಾಮಗಳಿಂದ 1000 ನಾಮಗಳಿಂದ ಅರ್ಚನೆ ಮಾಡಬೇಕು. ಅದು ಉತ್ತಮ ಕಲ್ಪ. ಒಂದು ವೇಳೆ 1000 ನಾಮಗಳಿಂದ ಅರ್ಚನೆ ಮಾಡಲಿಕ್ಕೆ ಆಗದೇ ಇದ್ದರೆ 108 ಹೆಸರುಗಳಿಂದಾದರೂ ಅವರನ್ನು ಅರ್ಚನೆ ಮಾಡಬೇಕು. ಹಸುವಿನ ಹಾಲನ್ನು ಕಾಯಿಸಿ ಅದಕ್ಕೆ ಸಕ್ಕರೆಯನ್ನು ಇತ್ಯಾದಿಗಳನ್ನು ಹಾಕಿ ಭಗವಂತನ ನಿವೇದನೆ ಮಾಡಬೇಕು. ಹಣ್ಣು, ಅನಾರಸ, ಕಡುಬು ಇತ್ಯಾದಿಗಳನ್ನು ನಿವೇದನೆ ಮಾಡಬಹುದು. ಅದರ ಬದಲಾಗಿ ಅದು ಯಾವುದೂ ಆಗಲಿಲ್ಲ ಹಾಲನ್ನಾದರೂ ನಿವೇದನೆ ಮಾಡಬಹುದು. ಗೋಕ್ಷೀರ ಏನಿದೆ ಎಲ್ಲ ಪದಾರ್ಥಗಳಿಗೂ ಪರ್ಯಾಯ, ಉಳಿದ ಎಲ್ಲ ಪದಾರ್ಥಗಳಿಗಿಂತ ಅದು ಉತ್ತಮ ಅಂತ ಅನಿಸ್ಕೊಂಡಿತ್ತು. ಕಮಲದ ಹೂವು ಮತ್ತು ತುಳಸಿ ಹೂವು ಬಹಳ ಶ್ರೇಷ್ಠ. ಅದಾಗದೇ ಇದ್ದರೆ ಬೇರೆ ಹೂಗಳನ್ನಾದರೂ ಪೂಜೆಗೆ ಬಳಕೆ ಮಾಡ್ಕೋಬಹುದು. ಕೆಂಪು ಕಣಗಲೆ ಹೂವು ಅಂತ ಇರ್ತದಲ್ಲ, ಅದರನ್ನು ಯಾವ ಕಾರಣಕ್ಕೂ ರಾಮನಿಗೆ ಪೂಜೆಗೆ ಉಪಯೋಗ ಮಾಡಬಾರದು. ಕೇರಿಗೆ ಹೂಗಳನ್ನು ಅಲಂಕಾರಕ್ಕಾಗಿ ಮಾತ್ರ ಉಪಯೋಗ ಮಾಡಬೇಕು. ದಾಳಿಂಬ್ರೆ ಹಣ್ಣನ್ನು ರಾಮನಿಗೆ ನಿವೇದನೆ ಮಾಡಿದವನು ದೊಡ್ಡ ಫಲವನ್ನು ಪಡ್ಕೊಳ್ತಾನೆ. ರಾಮನನ್ನ ಆ ಪ್ರತಿಮೆಯಲ್ಲಿ ಆವಾಹನ ಮಾಡುವ ಸಂದರ್ಭದಲ್ಲಿ, ರಾಮನೇ ಇಲ್ಲಿ ಬಂದು ಸನ್ನಿಹಿತನಾಗುವಂತೆ ಆವಾಹನ ಮಾಡ್ತೀವಿ. ಅದಾದಮೇಲೆ ಉದ್ವಾಸನದ ಸಂದರ್ಭದಲ್ಲಿ, ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ, ಪೂಜೆಯ ಕಡೆಯಲ್ಲಾಗಲಿ ರಾಮ ಗಾಯತ್ರಿ ಮಂತ್ರ, ರಾಮನು ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡಲಿ. ಈಗ ನಾವು ಮಾಡೋ ಮಂತ್ರ ಏನಿದೆ ಇದೆಲ್ಲ ಸವಿತ್ರ ಗಾಯತ್ರಿ ಇದೆ. ಸವಿತ್ರ ನಾಮಕರವಾದ ಪರಮಾತ್ಮ ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡಲಿ ಅಂತ ನಾವು ಮಾಡೋದಿದೆ. ಗಾಯತ್ರಿ ಮಂತ್ರ ಅಂದರೆ ಬುದ್ಧಿಯನ್ನು ಪ್ರಚೋದನೆ ಮಾಡಲಿ. ಯೋನ ಪ್ರಚೋದಯ ಅಂತೀವಲ್ಲ, ಇದು ಗಾಯತ್ರಿ ಮಂತ್ರ. ಈಗ ನಾವು ಮಾಡೋದು ಸವಿತ್ರ ಗಾಯತ್ರಿ ಮಂತ್ರ. ಇದು ಸವಿತಾ ಅಂತೇಳಿ ಸ್ತ್ರೀಲಿಂಗ ಶಬ್ದ ಅಂತ ಕಂಡ್ರು ಅದು ಪುಲ್ಲಿಂಗ ಶಬ್ದನೇ. ಗಾಯತ್ರಿ ಅಂತ ಅನ್ನೋದು ಕೂಡ ಭಗವಂತನನ್ನೇ ಹೇಳುವಂಥ ಶಬ್ದ. ಇದು ಈ ಪವಿತ್ರ ಗಾಯತ್ರಿ ಇದ್ದಂತೆ ರಾಮ ಗಾಯತ್ರಿ, ನರಸಿಂಹ ಗಾಯತ್ರಿ, ಹೀಗೆ ನಾನಾ ಥರದ ಗಾಯತ್ರಿ ಮಂತ್ರಗಳು. ಅದರಲ್ಲಿ ರಾಮ ಗಾಯತ್ರಿ ಮಂತ್ರವನ್ನು ದಾಶರಥಾಯ ವಿದ್ಮಹೆ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್ ಅನ್ನುವ ರಾಮ ಗಾಯತ್ರಿ ಮಂತ್ರ ಏನಿದೆ ಅದನ್ನು ಜಪ ಮಾಡಬೇಕು, ಅದನ್ನು ಪಠನ ಮಾಡಬೇಕು. ಅದಾಗದೇ ಇದ್ದರೆ ಷಡಕ್ಷರ ಮಂತ್ರ, ರಾಮಾಯ ನಮಃ ಅಂತ ಷಡಕ್ಷರ ಮಂತ್ರ ಏನಿದೆ ಅದನ್ನಾದರೂ ಪಠನ ಮಾಡಬಹುದು. ದಶಾವರಣ ಯಂತ್ರ ಅಂತ ಒಂದು, ಅದು ಯಂತ್ರದ ಮಾಹಿತಿ ನನಗೆ ಸಿಕ್ಕಿಲ್ಲ. ಅದರಲ್ಲಿ ರಾಮನ ಮೂರ್ತಿಯನ್ನು ಆವಾಹನ ಮಾಡಿ ಅದರಲ್ಲಿ ಪೂಜೆಯನ್ನು ಮಾಡೋದೇನಿದೆ ಅದು ಶ್ರೇಷ್ಠ. ನವಾವರಣ ಯಂತ್ರದಲ್ಲಿ ರಾಮನ ಮೂರ್ತಿಯನ್ನು ಆವಾಹನೆ ಮಾಡುವುದು ಮಧ್ಯಮ. ಇವೆರಡೂ ಸಿಗದೇ ಇದ್ದರೆ ಸಾಮಾನ್ಯವಾದ ಪ್ರತಿಮೆಯನ್ನು ಇಟ್ಕೊಳ್ಳೋದೇನಿದೆ ಅದಾದರೂ ಮನುಷ್ಯ ಮಾಡಬಹುದು. ಪ್ರತಿಮೆಯನ್ನಾಗಲಿ ಯಂತ್ರವನ್ನಾಗಲಿ ಮಾಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲದೇ ಇದ್ದವನು ರಾಮಾಯಣದ ಗ್ರಂಥ ಏನಿದೆ ಅದರಲ್ಲೇ ರಾಮನನ್ನು ಆವಾಹನೆ ಮಾಡಿ ಪೂಜೆ ಮಾಡಬಹುದು. ಪಾರಾಯಣದ ವ್ರತವನ್ನು ಕೈಗೊಳ್ಳುವವನು ಏನಿದ್ದಾನೆ ಅವನು ಆ ವ್ರತದ ಕಾಲದಲ್ಲಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು.
ಯಜಮಾನ, ಪ್ರವಚನಕಾರ, ಕೇಳುವವರೆಲ್ಲರೂ ಕೂಡ ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧವಾದ ಆಚಾರ ವಿಚಾರಗಳನ್ನು ಪಾಲನೆ ಮಾಡಬೇಕು. ಅಶುದ್ಧರಾದವರ ದುಷ್ಟರ ಸಂಪರ್ಕವನ್ನು ಮಾಡಬಾರದು. ಶಿವ ಹೇಳಿದ ಪಾರ್ವತಿಗೆ. ನಾನು ಸುಂದರಕಾಂಡದ ಪಾರಾಯಣದ ಮಹಿಮೆಯನ್ನು ಹೇಳಿದೆ. ಇದು ಬಹಳ ರಹಸ್ಯವಾದದ್ದು. ಇದು ದ್ವಾಪರ ಯುಗದ ಕೊನೆಗೆ ನಂದೀಶ್ವರ, ನನ್ನ ಅನುಸರಣವಾದ ನಂದೀಶ್ವರ ಇದನ್ನು ಸನಕ ಸನಂದನ ಮೊದಲಾದ ಋಷಿಗಳಿಗೆ ಉಪದೇಶ ಮಾಡಿದ್ದ. ಸನಕಾದಿಗಳು ಇದನ್ನು ನಾರದರಿಗೆ ಉಪದೇಶ ಮಾಡ್ತಾನೆ. ಇನ್ನು ನಂದೀಶ್ವರ ಸನಕಾದಿಗಳು ಅದನ್ನು ನಾರದರಿಗೆ ಉಪದೇಶ ಮಾಡ್ತಾರೆ. ನಾರದರು ಅದನ್ನು ಭೂಲೋಕದಲ್ಲಿ ಪ್ರಚಾರಕ್ಕೆ ತರ್ತಾರೆ. ಇಲ್ಲಿಗೆ ಉಮಾ ಸಂಹಿತಾದಲ್ಲಿ ಹೇಳಿದಂತೆ ಸುಂದರಕಾಂಡದ ಮಹಾತ್ಮೆ ಅಂತೂ ಅದು ಮುಕ್ತಾಯ ಆಗಿದೆ. ಇನ್ನು ಅಗಸ್ತ್ಯ ಸಂಹಿತಾದಲ್ಲಿ ಹೇಳಿರುವಂತೆ ಸುಂದರಕಾಂಡದ ಪಾರಾಯಣ ಕ್ರಮ. ಆ ಅಗಸ್ತ್ಯ ಸಂಹಿತಾದಲ್ಲಿ ಹೇಳಿದಂತೆ ಮನುಷ್ಯ ಸಂತಾನಾರ್ಥಿಯಾಗಿದ್ದರೆ ಸತ್ಸಂತಾನವನ್ನ, ಐಶ್ವರ್ಯ ಬೇಕಾದವನು ಸಾಮ್ರಾಜ್ಯವನ್ನ, ರಾಜಬಂಧನದಿಂದ ಮುಕ್ತನಾಗಬೇಕು ಅಂತ ಅಪೇಕ್ಷೆ ಪಟ್ಟವನು ಬಂಧನದಿಂದ ಮುಕ್ತನಾಗ್ತಾನೆ. 21 ಬಾರಿ ಸುಂದರಕಾಂಡವನ್ನು ಪಾರಾಯಣ ಮಾಡಿದರೆ ಪುತ್ರ ಸಂತಾನ ಪಡ್ಕೊಳ್ತಾನೆ. ಪ್ರತಿದಿನ ಬಿಡದೆ 25 ಸರ್ಗಗಳನ್ನು ಪಾರಾಯಣ ಮಾಡುವವನು ಧನ, ಧಾನ್ಯ, ಗ್ರಹ ಇತ್ಯಾದಿಗಳನ್ನು ಪಡ್ಕೊಳ್ತಾನೆ. ಪ್ರತಿನಿತ್ಯ 7 ಸರ್ಗದಂತೆ 1 ವರ್ಷ ಪೂರ್ಣವಾಗಿ ನಡುವೆ ಯಾವುದೇ ವಿಚ್ಛೇದನ ಇಲ್ಲದಂತೆ ಪಾರಾಯಣ ಮಾಡುವವನು ಮಹಾ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ತಾನೆ ಮತ್ತು ಎಲ್ಲ ಸಾಮಂತ ರಾಜರಿಂದ ಪೂಜೆಯನ್ನು ಪಡ್ಕೊಳ್ತಾನೆ. ದಿನಕ್ಕೆ 34 ಸರ್ಗದಂತೆ 2 ದಿವಸದಲ್ಲಿ ಅದು ಮುಗೀತದೆ. 68 ಸರ್ಗ ಒಟ್ಟು 34 ಸರ್ಗ ದಿವಸಕ್ಕೆ ಮಾಡಿದರೆ 2 ದಿವಸದಲ್ಲಿ ಅದು ಮುಗೀತದೆ. ಹೀಗೆ 34 ಬಾರಿ ಸುಂದರಕಾಂಡ ಪಾರಾಯಣ ಮಾಡಿದರೆ ರಾಜನ ಬಂಧನದಿಂದ ಮುಕ್ತನಾಗ್ತಾನೆ. ದಿನವೂ ಎಷ್ಟು ಸಾಧ್ಯವೋ ಅಷ್ಟು ಪಾರಾಯಣ ಮಾಡ್ತಾನೆ ಇರಬೇಕು. ಹೀಗೆ ಮಾಡ್ತಿದ್ರೆ ಐಹಿಕ ಸುಖವನ್ನು ಪಡೆದು ಮುಂದೆ ಪರಮಾತ್ಮನ ಸನ್ನಿಧಿಯನ್ನು ಕೂಡ ಮನುಷ್ಯ ಪಡ್ಕೊಳ್ತಾನೆ. ದೇಶದಲ್ಲಿ ಮಳೆಯ ಕೊರತೆ ಆದಾಗ ಅದರ ನಿವಾರಣೆಗಾಗಿ ಸುಂದರಕಾಂಡದ ಪಾರಾಯಣವನ್ನು ಮಾಡಬೇಕು. ರಾಮನ ಅನುಗ್ರಹದಿಂದ ಕೂಡಲೇ ಮಳೆ ಗರಿಯೋದು ಸಾಧ್ಯ ಇದೆ. ಜ್ಞಾನಿಯಾದಂಥ ಆಚಾರ ಸಂಪನ್ನವಾದ ಬ್ರಾಹ್ಮಣನ ಮೂಲಕ ಅದನ್ನು ಶ್ರವಣ ಮಾಡಬೇಕು. ಆಮೇಲೆ ಎಲ್ಲರಿಗೂ ಭೋಜನ ಮಾಡಿಸ್ಬೇಕು. ಅನುಕೂಲ ಇದ್ದವರು ಗೋವು, ಭೂಮಿ, ವಸ್ತ್ರ, ಅಲಂಕಾರ ವಸ್ತು ಇತ್ಯಾದಿಗಳ ಮೂಲಕ ಆಚಾರ್ಯನನ್ನು ಸತ್ಕಾರ ಮಾಡಬೇಕು. ಮುಂದೆ ತತ್ವ ಸಂಗ್ರಹ ರಾಮಾಯಣ ಅಂತ ಒಂದು, ಅದರಲ್ಲಿ ಬಂದಂತೆ ಸುಂದರಕಾಂಡದ ಶ್ರವಣದ ಫಲ. ನಿಮಗೆ ಹೆಚ್ಚು ಶ್ಲೋಕವನ್ನು ಪಾರಾಯಣ ಮಾಡಲಿಕ್ಕೆ ಆಗದೇ ಇದ್ರು ತಥೋ ರಾವಣ ನೀತಾಯ ಸೀತಾಯ ಶತ್ರುಕರ್ಷಣ ಅಂತ ಮೊದಲನೇ ಶ್ಲೋಕ ಏನಿದೆ ಸುಂದರಕಾಂಡದ ಮೊದಲನೇ ಸರ್ಗದ ಮೊದಲನೇ ಶ್ಲೋಕ, ಅದೊಂದು ಶ್ಲೋಕವನ್ನು ಕೇಳಿದ ಮಾತ್ರಕ್ಕೆ ಮನುಷ್ಯ ಎಲ್ಲ ಕಾರ್ಯದ ಸಿದ್ಧಿಯನ್ನು ಪಡ್ಕೋತಾನೆ. ಹನುಮಂತ ಲಂಕೆಗೆ ಹಾರಿದ ಅಂತ ಹೇಳುವ ಶ್ಲೋಕ ಅದು ಮೊದಲನೇ ಶ್ಲೋಕ. ಮೊದಲನೇ ಸರ್ಗದಲ್ಲಿ ಬರುವಂಥ ಹನುಮನ ಪರಾಕ್ರಮವನ್ನು ಕೇಳೋದ್ರಿಂದ ಅಪಸ್ಮಾರ, ಕುಷ್ಠ ಮೊದಲಾದ ರೋಗಗಳನ್ನು ನಿವಾರಣೆ ಮಾಡ್ಕೋತಾನೆ. ಪ್ರೇತ ಪಿಶಾಚಿಗಳ ಬಾಧೆ ಅದರಿಂದ ಪರಿಹಾರ ಆಗ್ತದೆ. 4ನೇ ಸರ್ಗದ ಮೊದಲನೇ ಶ್ಲೋಕ ಒಂದಿದೆ, ಸ ನಿರ್ಜಿತ್ಯ ಪುರೀಂ ಶ್ರೇಷ್ಠಾಂ ಅಂತ. ಆ ಶ್ಲೋಕದ ಮೊದಲನೇ ಅಕ್ಷರ ಕೇಳಿದ್ರಿಂದಲೂ ಎಷ್ಟೋ ಫಲಗಳನ್ನು ಮನುಷ್ಯ ಪಡ್ಕೊಳ್ಬಹುದು. ಸೀತಾ ಸಂದರ್ಶನವನ್ನು ಮಾಡಿದ್ದು ಹನುಮಂತ, ಅದು 15ನೇ ಸರ್ಗ. ಅದರ ಮೂಲಕನೂ ಎಷ್ಟೋ ದುಃಖಗಳನ್ನು ಪರಿಹಾರ ಮಾಡ್ಕೋತಾನೆ. ತ್ರಿಜಟಾ ಸ್ವಪ್ನ ವೃತ್ತ ಅಂತ ಅದನ್ನ ಈಗ ಹೇಳಿದೆ, ಅದನ್ನ ಕೇಳಿದವನು ದುಸ್ವಪ್ನ ಪರಿಹಾರ ಮಾಡ್ಕೊಳ್ತಾನೆ. ಇದೆಲ್ಲ ಬೇರೆ ಬೇರೆ ಗ್ರಂಥದಲ್ಲಿ ಬಂದಂತೆ ಅಷ್ಟೇ, ಕೆಲವೆಲ್ಲ ವಿಷಯಗಳು ಸಮಾನ ಆಗಿರ್ಬೋದು. ರಾಮನ ಮುದ್ರಿಕೆಯನ್ನ ಸೀತೆಗೆ ಕೊಟ್ಟದ್ದು ಅದು 36ನೇ ಸರ್ಗ. ಅದನ್ನು ಕೇಳಿದ ಕ್ಷತ್ರಿಯ ಯುದ್ಧದಲ್ಲಿ ಶತ್ರುಗಳನ್ನ ಜಯಿಸ್ತಾನೆ. 26ನೇ ಸರ್ಗದ 41ನೇ ಶ್ಲೋಕ ಧನ್ಯಾದೇವ ಸಗಂಧರ್ವಾಹ ಅನ್ನುವ ಶ್ಲೋಕ. ಆ ಶ್ಲೋಕದ ಮೊದಲನೇ ಅಕ್ಷರ ಏನಿದೆ ಆ ಅಕ್ಷರವನ್ನ ಮತ್ತು ರಾಮಗಾಯತ್ರಿ ಮಂತ್ರದಲ್ಲಿ ಬರುವಂಥ 14ನೇ ಅಕ್ಷರ ಧ ಅನ್ನುವ ಅಕ್ಷರ ಹಿಂದೆ ಬಂತು. ಆ ಅಕ್ಷರವನ್ನೆಲ್ಲ ಪಠನೆ ಮಾಡುವವನು ಸಂಘರಹಿತನಾಗಿ ಈ ಜಗತ್ತಿನಲ್ಲಿ ಯಾವುದೇ ಸಂಘವನ್ನು ಇಟ್ಕೊಳ್ಳದೆ ವಾಯುವಿನಂತೆ ನಿರ್ಲಿಪ್ತನಾಗಿ ಸಂಚಾರ ಮಾಡ್ತಾನೆ. ಹನುಮಂತನ ಇಂದ್ರಜಿತ್ ಬಂಧನ ಮಾಡ್ತಾನೆ. ಆದರೆ ಇಂದ್ರಜಿತ್ ಆ ಬಂಧನದಿಂದ ದೂರ ಆಗ್ತಾನಲ್ಲ, ಬಂಧನವನ್ನು ಕಳ್ಸ್ಕೋತಾನಲ್ಲ, ಅದು 46ನೇ ಸರ್ಗ. ಅದನ್ನು ಪಠನ ಮಾಡಿದವನು ಎಲ್ಲ ರೀತಿಯಾದ ಬಂಧನಗಳಿಂದ ಮುಕ್ತನಾಗ್ತಾನೆ. ಲಂಕಾ ದಹನ ಸರ್ಗ 54ನೇ ಸರ್ಗ. ಅದನ್ನು ಕೇಳಿದವನು ತಾಪತ್ರಯಗಳು, ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕ ಅನ್ನುವ 3 ರೀತಿಯಾದ ತಾಪಗಳು. ಅಂದರೆ ಪಂಚಮಹಾಭೂತಗಳಿಂದ ಬರುವ ತಾಪ ಏನಿದೆ ಅದು ಆದಿ ಭೌತಿಕ. ಆಧ್ಯಾತ್ಮಿಕ ಅಂದರೆ ಕರ್ಮ, ಪ್ರಾರಬ್ಧ ಕರ್ಮ ಇತ್ಯಾದಿಗಳ ಮೂಲಕವಾಗಿ ಬರುವ ತಾಪತ್ರಯಗಳು, ಬರುವ ತಾಪ. ಇನ್ನು ಆದಿ ದೈವಿಕ, ದೇವತೆಗಳು, ಗ್ರಹಗಳು, ಅವುಗಳಿಗೆ ಅವಮಾನ ಮಾಡುವುದರ ಮೂಲಕ, ಅವುಗಳಿಗೆ ಪೂಜೆ ಮಾಡದೇ ಇರುವ ಮೂಲಕ ಬಂದ ಸಂಕಟ ಪರಿಹಾರ ಏನಿದೆ, ಬಂದ ಸಂಕಟ ಏನಿದೆ ಅದನ್ನು ಆದಿ ದೈವಿಕ ಅಂತ ಕರೀತಾರೆ.
ಅವಕ್ಕೆ ಇದೇನು ತಾಪತ್ರಯ ಅಂತ ನಾವೆಲ್ಲರೂ ಅಂತೇವೆ. ತ್ರಯ ಅಂದರೆ ಏನಂತ ಗೊತ್ತಿಲ್ಲ ನಮಗೆ. ಅದು 3 ರೀತಿಯಾದ ತಾಪಗಳು ಒಟ್ಟು. ಆ 3 ರೀತಿಯಾದ ತಾಪಗಳಿಂದಲೂ ಮನುಷ್ಯ ಮುಕ್ತನಾಗ್ತಾನೆ. ಮಂಗಳಾಭಿಮುಖಿ ಅಂತ ಒಂದು ಶ್ಲೋಕ, ಅದು 57ನೇ ಸರ್ಗದ 26ನೇ ಶ್ಲೋಕ. ಅದರಲ್ಲಿನ ಪ್ರಥಮಾಕ್ಷರ ಮತ್ತು ರಾಮಗಾಯತ್ರಿ ಮಂತ್ರದಲ್ಲಿರುವಂಥ 15ನೇ ಅಕ್ಷರ ಅದು ಮಕಾರ ಅಂತ. ತನ್ನೋ ರಾಮ ಪ್ರಚೋದಯಾತ್ ಅಂತ ಮ ಇದೆಯಲ್ಲ, ಅದನ್ನು ಪಠನ ಮಾಡುವವನು ನನ್ನ ಸಮಾನನಾಗ್ತಾನೆ. ಅದು ರಾಮನಿಗೆ ಶಿವನಿಗೆ ಸಮಾನನಾಗಿ ಆತನ ಲೋಕದಲ್ಲಿರ್ತಾನೆ. 5ನೇ ಸರ್ಗ ಅದು ಸುಂದರಕಾಂಡದ್ದು, ಹನುಮಂತ ಗೆಲ್ಲುವ ಪ್ರಸಂಗ ಅದು. ಅದನ್ನು ಶ್ರವಣ ಮಾಡಿದವನು ಬ್ರಹ್ಮಲೋಕಕ್ಕೆ ತಲುಪ್ತಾನೆ. ಇನ್ನು ಮುಂದೆ ಪಾರಾಶಕ್ಕೆ ಉಪಪುರಾಣದಲ್ಲಿ ಹೇಳಿರುವಂತೆ ಸಪ್ತಸರ್ಗಿ ಪಾರಾಯಣ ಕ್ರಮ ಮಹೇಶ ಪಾರ್ವತಿಗೆ ಹೇಳಿದ. ಆಪತ್ತುಗಳ ಪರಿಹಾರವನ್ನು, ಸಂಪತ್ತಿನ ಸಂಗ್ರಹವನ್ನು ಅಪೇಕ್ಷೆ ಪಡುವವನು ಸಪ್ತಸರ್ಗಿ ವಿಧಾನದ ಮೂಲಕವಾಗಿ ಪಾರಾಯಣ ಮಾಡಬೇಕು. ಆಗ ಪಾರ್ವತಿ ಕೇಳಿದ್ಲು, ಆ ಸಪ್ತಸರ್ಗಿ ಪಾರಾಯಣ ವಿಧಾನ ಅಂದ್ರೆ ಅದೇನು? ಆಗ ಮಹೇಶ್ವರ ಹೇಳಿದ, ಧರ್ಮ, ಅರ್ಥ, ಕಾಮ ಇವುಗಳನ್ನು ಸಂಪಾದನೆ ಮಾಡಬೇಕು ಅಂತ ಅಪೇಕ್ಷೆ ಪಡುವವನು, ವಿಪತ್ತುಗಳನ್ನು ದೂರ ಮಾಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಡುವವನು ಸುಂದರಕಾಂಡದ ಪಾರಾಯಣ ಮಾಡಬೇಕು. ದುಸ್ವಪ್ನ ನಾಶ, ಗ್ರಹಗಳ ಪೀಡೆ ಇವುಗಳೆಲ್ಲದಕ್ಕೂ ಕೂಡ ಆ ಸುಂದರಕಾಂಡದ ಪಾರಾಯಣ ಏನಿದೆ ಅದು ಪರಿಹಾರಕ. ಸಪ್ತಸರ್ಗಿ ಪಾರಾಯಣ ಮಾಡುವವನು ಆಯುಷ್ಕಾಮನಾಗಿದ್ದರೆ ದೀರ್ಘಾಯುಷ್ಯ ಪಡ್ಕೋತಾನೆ, ಧನಕಾಮನಾಗಿದ್ದರೆ ಧನವನ್ನು ಪಡ್ಕೋತಾನೆ, ಭೂಮಿಯನ್ನು ಅಪೇಕ್ಷೆ ಪಟ್ಟಿದ್ರೆ ಭೂಮಿಯನ್ನು ಪಡ್ಕೊಳ್ತಾನೆ, ವಿದ್ಯಾರ್ಥಿ ವಿದ್ಯೆಯನ್ನು ಪಡ್ಕೊಳ್ತಾನೆ, ವಿವಾಹಾರ್ಥಿ ಸ್ತ್ರೀಯನ್ನು ಪಡ್ಕೊಳ್ತಾನೆ, ಆರೋಗ್ಯವನ್ನು ಅಪೇಕ್ಷೆ ಪಡುವವನು ಆರೋಗ್ಯವನ್ನು ಪಡ್ಕೊಳ್ತಾನೆ. ವಿದ್ಯಾವಂತನಾದವನು ಪಾರಾಯಣ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರಿಯದಿ ಪೌರುಷೇ ಸ್ಯಾ ಪ್ರತಿದ್ವಂದ್ವ ಶರೈ ಏನಂ ಜಹಿ ರಾವಣಿಂ. ಧರ್ಮಾತ್ಮ ಸತ್ಯಸಂಧಶ್ಚ ಅನ್ನೋ ಶ್ಲೋಕ ಏನಿದೆ, ಆ ಕೆಲವು ಪ್ರಧಾನವಾದ ಶ್ಲೋಕಗಳು, ಅವುಗಳನ್ನು ಮಂತ್ರ ಉಚ್ಚಾರ ಮಾಡಿದಂತೆ ಮಾಡಬೇಕು. ರಾಮನ ಪಾದ ಕಮಲಗಳನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಸಕೃದೇವ ಪ್ರಪನ್ನಾಯ, ಇದೊಂದು ಶ್ಲೋಕ, ಪ್ರಸಿದ್ಧವಾದ ಶ್ಲೋಕ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ರಾಮ ಹೇಳಿದ ಮಾತದು. ಒಂದೇ ಬಾರಿ ಒಬ್ಬ ಭಕ್ತ ನನಗೆ ಶರಣಾಗತನಾಗಿ ನಾನು ನಿನ್ನವನು ಅಂತ ಶರಣಾಗತನಾಗಿ ಬಿಟ್ರೆ ಅವನಿಗೆ ನನ್ನ ಅಭಯ, ಅವನನ್ನು ನಾನು ಎಂದೂ ಕೈ ಬಿಡೋದಿಲ್ಲ ಅಂತ ಭಗವಂತ ಕೊಟ್ಟ ಆಶ್ವಾಸನೆ. ಅದು ಇದು ಒಂದು ಕೊನೆಯ ಶ್ಲೋಕ ಇದೆ. ಇದನ್ನು ಪುರಸ್ಕರಣ ಮಾಡಬೇಕು. ಈ 2 ಮಂತ್ರಗಳು ಧರ್ಮಾತ್ಮ ಸತ್ಯಸಂಧಶ್ಚ ಮತ್ತು ಸಕದೇವ ಪ್ರಪನ್ನಾಯ, ಇವೆರಡು ಶ್ಲೋಕಗಳ ಮಹಿಮೆ ಏನಿದೆ ಅದನ್ನು ರಾಮ ಮತ್ತು ಹನುಮ ಇಬ್ಬರು ಬಿಟ್ಟರೆ ಅವುಗಳ ಮಹಿಮೆಯನ್ನು ಬೇರೆ ಯಾರು ತಿಳಿದವರೇ ಅಲ್ಲ. ಒಂದು ಶುಭ ದಿನ ಶುಭ ನಕ್ಷತ್ರದಲ್ಲಿ ಆ ಸಪ್ತಸರ್ಗಿ ಪಾರಾಯಣವನ್ನು ಸಂಕಲ್ಪಪೂರ್ವಕವಾಗಿ ಪ್ರಾರಂಭ ಮಾಡಬೇಕು. ಸಪ್ತಸರ್ಗಿ ಅಂದರೆ ಏನು? ಪ್ರತಿ ದಿವಸ 7 ಸರ್ಗ, ಇವತ್ತು 7, ನಾಳೆ 7, ನಾಡ್ದು 7, ಹೀಗೆ 7 ಸರ್ಗದಂತೆ ಕಾಂಡ ಮುಗಿಯುವ ತನಕ ಪಾರಾಯಣ ಮಾಡಬೇಕು. ಸರ್ಗಗಳ ಸಂಖ್ಯೆಗೆ ಅನುಗುಣವಾಗಿ 68ನೇ ದಿವಸಕ್ಕೆ ಅನುಗುಣವಾಗಿ ಆ ಸುಂದರಕಾಂಡ ಮುಗಿತದಂತೆ. ಅಲ್ಲಿಗೆ 7 ಆವರ್ತಿಗಳಾಗ್ತವೆ. ಹೀಗೆ 68 ದಿವಸಗಳಲ್ಲಿ 7 ಬಾರಿ ಆವರ್ತನೆ ಮಾಡುವವನು ಅದನ್ನು ಮಾಡಿ ಮುಗಿಸಿ ಬ್ರಾಹ್ಮಣ ಸುವಾಸಿನಿ ಭೋಜನವನ್ನು ಮಾಡಿಸಬೇಕು. ಹೀಗೆ 7 ಬಾರಿ ಮಾಡಿದ ಮೇಲೆ ಅದನ್ನು ಕೆಲವರು ಇನ್ನೂ ಹೆಚ್ಚು ವಿಶೇಷವಾಗಿ ಮಾಡೋದಿದ್ರೆ 476 ದಿವಸ ಮಾಡಬಹುದು. ಒಂದು ವರ್ಷಕ್ಕಿಂತ ಹೆಚ್ಚು ಬಾರಿ ಕೂಡ ಅದನ್ನು ಮಾಡಬಹುದು. ಅದಕ್ಕೆ ಮಹಾಸಪ್ತಕ ಅಂತ ಕರೀತಾರೆ. ಅಂದರೆ 7 ಬಹುಶಃ ಗುಣಾಕಾರ ಇದ್ದಿರಬೇಕು. ನಾನು ಗುಣಾಕಾರ ಮಾಡಿ ನೋಡಲಿಲ್ಲ. 7 ಅದರ ಗುಣಾಕಾರ, ಹೆಚ್ಚಿನ ಗುಣಾಕಾರ 476 ಇದ್ದಿರಬೇಕು. 68 ಮಂದಿ ಜ್ಞಾನಿಗಳಿಗೆ ಭೋಜನ ಮಾಡಿಸ್ಬೇಕು. ಬ್ರಾಹ್ಮಣ ಮುಖೇನ ಅದನ್ನು ಪಾರಾಯಣ ಮಾಡಿಸಿ ಶ್ರವಣ ಮಾಡುವವನು ಎಲ್ಲ ಆಪತ್ತುಗಳನ್ನು ಕಳ್ಕೋತಾನೆ. ಪ್ರತಿ ಆವರ್ತನೆ ಮುಗಿದ ಮೇಲೆಯೂ ಕೂಡ ವಸ್ತ್ರ, ಸುವರ್ಣ, ಧನ ಇತ್ಯಾದಿಗಳ ಮೂಲಕವಾಗಿ ಆತನನ್ನು ಸತ್ಕಾರ ಮಾಡಬೇಕು. ನಾನು ನಿನಗೆ ಇಷ್ಟನ್ನೆಲ್ಲವನ್ನೂ ಹೇಳಿದೆ, ಇದನ್ನು ಮನಸ್ಸಿನಲ್ಲಿ ಧಾರಣೆ ಮಾಡು, ಮತ್ತೇನು ನಾನು ನಿನಗೆ ಹೇಳಬೇಕು ಅಂತ ಶಿವ ಪಾರ್ವತಿಯನ್ನು ಕೇಳಿದ. ಗ್ರಹಗಳ ದೋಷದ ನಿವಾರಣೆಗಾಗಿ ನಾವೇನು ಪಾರಾಯಣ ಮಾಡಬೇಕು ಅದನ್ನು ಇನ್ನು ಮುಂದೆ ಶ್ರವಣ ಮಾಡಬೇಕು. ಚಂದ್ರದಶ, ಶನಿದಶ, ರಾಹುದಶ, ಕೇತುದಶ ಇವಷ್ಟೇ ನಾವು ಘಾತಕ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಮನುಷ್ಯನ ಪ್ರಾರಬ್ಧ ಕರ್ಮ ಹೀಗಿರ್ತದಲ್ಲ, ಅವನಿಗೆ ಚಂದ್ರದಶೆ ಇದ್ರೂ ಶುಕ್ರದಶೆ ಇದ್ರೂ ಅವನಿಗೆ ಅದು ಕೆಲವು ಮಟ್ಟಿಗೆ ಬಾಧಕ ಆಗ್ಬೋದು. ಅದಕ್ಕಾಗಿ ಚಂದ್ರದಶೆ ಅನುಕೂಲಕರವಾಗಿಲ್ಲದೆ ಇದ್ದರೆ
ತಟಸ್ಥ ಮಧ್ಯಂಗತ ಮಂಶುಮಂತಂ ಅಂತ ಸುಂದರಕಾಂಡದ 5ನೇ ಸರ್ಗದ ಶ್ಲೋಕ. ಅದನ್ನು ಶುಕ್ಲ ಪಕ್ಷದ ಪ್ರದೋಷ ಕಾಲದಲ್ಲಿ ಪಾರಾಯಣ ಮಾಡಬೇಕು. ರಾತ್ರಿಯಲ್ಲಿ ಚಂದ್ರನ ಪೂಜೆ ಮಾಡಬೇಕು. ಆ ಶ್ಲೋಕದಲ್ಲಿಯೂ ಹಾಗೇ ಇದೆ. ರಾತ್ರಿ ಹೊತ್ತು ಚಂದ್ರ ಆಕಾಶದಲ್ಲಿ ಮೂಡಿ ಬಂದ ಹನುಮಂತ ಅವನನ್ನು ನೋಡಿ ಈ ಕತ್ತಲೆಯಲ್ಲಿ ನಾನಿನ್ನು ಅನ್ವೇಷಣೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದ ಅಂತ ಕಥೆ ಅದು. ಅದಕ್ಕಾಗಿ ಶುಕ್ಲ ಪಕ್ಷದಲ್ಲೇ ಅದನ್ನು ಪ್ರಾರಂಭ ಮಾಡಬೇಕು. ಅದು ರಾತ್ರಿ ಕಾಲದಲ್ಲೇ, ಅಂದರೆ ಚಂದ್ರೋದಯ ಆದಮೇಲೆ ರಾತ್ರಿಯಲ್ಲಿ ಚಂದ್ರನ ಪೂಜೆ ಮಾಡಬೇಕು. ಇನ್ನು ಮಂಗಳ ದಶ, ಕುಜ ದಶ, ಅದರಲ್ಲಿ ಗುರುಭುಕ್ತಿ ದೋಷ ಇದ್ದರೆ ಹನುಮಂತ ರಾವಣನಿಗೆ ಉಪದೇಶ ಮಾಡಿದ ಸರ್ಗ ಏನಿದೆ 51ನೇ ಸರ್ಗ, ಅದನ್ನು ಪಾರಾಯಣ ಮಾಡಬೇಕು. ಕುಜ ದಶಾದಲ್ಲಿ ಶುಕ್ರ ಭುಕ್ತಿ ದೋಷಕರವಾಗಿದ್ದರೆ ಆಗ ಸೀತೆಯು ಹನುಮಂತನ ಸಲುವಾಗಿ ಅಗ್ನಿದೇವರನ್ನು ಪ್ರಾರ್ಥನೆ ಮಾಡಿದ್ದಲ್ಲ, ಆ ಹನುಮಂತನ ಬಾಲಕ್ಕೆ ಹಚ್ಚಿದ ಬೆಂಕಿ ಏನು ತೊಂದರೆ ಮಾಡದೇ ಇರಲಿ ಅಂತ. ಅದು 53ನೇ ಸರ್ಗ, ಅದನ್ನು ಪಾರಾಯಣ ಮಾಡಿದರು. ಇನ್ನು ರಾಹು ದಶಾದಲ್ಲಿ ಶುಕ್ರ ಭುಕ್ತಿ ಕ್ರೂರವಾಗಿದ್ದರೆ ಹನುಮಂತ ರಾಮನಿಗೆ ಚೂಡಾಮಣಿಯನ್ನು ಪ್ರದಾನ ಮಾಡಿದ ಸರ್ಗ ಏನಿದೆ ಅದನ್ನು ಪಾರಾಯಣ ಮಾಡಬೇಕು. ಅದು 65ನೇ ಸರ್ಗ. ರಾಹು ದಶಾದಲ್ಲಿ ಶನಿ ಭುಕ್ತಿ ಕ್ರೂರವಾಗಿದ್ದರೆ ಹನುಮಂತ ಅಕ್ಷಕುಮಾರ ಅಂತ ಒಬ್ಬ, ಅವನು ರಾಮನ ಮಗನೇ, ಅವನನ್ನು ಕೊಂದ ಘಟನೆ, ಅದನ್ನು ಪಾರಾಯಣ ಮಾಡಬೇಕು. ಅದು 47ನೇ ಸರ್ಗ. ಅದು ರಾಹು ದಶಾದಲ್ಲಿ ಶನಿ ಭುಕ್ತಿ ಕ್ರೂರವಾಗಿದ್ದರೆ. ಇನ್ನು ಗುರು ದಶಾದ ದೋಷ ನಿವಾರಣೆಗಾಗಿ ಹನುಮಂತ ಸಮುದ್ರವನ್ನು ದಾಟಿ ಬಂದ ಪಾರಾಯಣ ಸರ್ಗ, ಅದು 1ನೇ ಸರ್ಗ, ಅದನ್ನು ಪಾರಾಯಣ ಮಾಡಬೇಕು. ಪಾರಾಯಣದ ಕಡೆಯಲ್ಲಿ ಸಕ್ಕರೆ ಮತ್ತು ಭತ್ತದ ಅರಳು ಅದನ್ನು ಮಿಶ್ರಣ ಮಾಡಿ ಹನುಮಂತನಿಗೆ ನಿವೇದನೆ ಮಾಡಬೇಕು. ಗುರುದಶಾದಲ್ಲಿ ಕೇತು ಭುಕ್ತಿ ಕ್ರೂರವಾಗಿದ್ದರೆ ಈ ಕಪಿಗಳು ಮಧುವನವನ್ನು ಧ್ವಂಸ ಮಾಡಿದಲ್ಲ, ನೀವು ಹೇಳಿದ್ನಲ್ಲ, ಆ ಸರ್ಗವನ್ನು ಪಾರಾಯಣ ಮಾಡಬೇಕು. ಶನಿ ದಶಾದಲ್ಲಿ ಶನಿ ಭುಕ್ತಿ ಅದು ಕ್ರೂರವಾಗಿದ್ದರೆ ಹನುಮಂತ ಬ್ರಹ್ಮಾಸ್ತ್ರದಿಂದ ಮುಕ್ತನಾದ ಘಟನೆಯನ್ನು ಶ್ರವಣ ಮಾಡಬೇಕು. ಮೊದಲೇ ಶನಿ ದಶ, ಅದರಲ್ಲಿ ಉಳಿದ ದಶಾಗಳಿದ್ದರೆ ಅವು ಸ್ವಲ್ಪ ಸಹನೀಯ. ಶನಿ ದಶಾದಲ್ಲಿ ಮತ್ತು ಶನಿ ಭುಕ್ತಿ ಇದ್ದರೆ ಅದು ಹೆಚ್ಚು ಘಾತಕ ಆಗ್ತದೆ. ಅದಕ್ಕಾಗಿ ಎಂಥ ಬ್ರಹ್ಮಾಸ್ತ್ರ ಹನುಮಂತನ ಮೇಲೆ ಪ್ರಯೋಗ ಆದಾಗಲೂ ಕೂಡ ಆತ ಅದಕ್ಕೆ ಬಗ್ಲಿಲ್ಲ. ಆತ ಅದರಿಂದ ಮುಕ್ತನಾಗಿ ರಾವಣನ ನೋಡಬೇಕು ಅಂತ ಮುಂದೆ ಧಾವಿಸಿದ, ಅದನ್ನು ಶ್ರವಣ ಮಾಡಬೇಕು. ಅದು 46ನೇ ಸರ್ಗ. ಬ್ರಹ್ಮಾಸ್ತ್ರಕ್ಕಿಂತ ಮಿಗಿಲಾದ ಅಸ್ತ್ರ ಇಲ್ಲ ಈ ಜಗತ್ತಿನಲ್ಲಿ, ಅದಕ್ಕಿಂತ ದೊಡ್ಡ ಆಪತ್ತೂ ಇಲ್ಲ. ಅದಕ್ಕಾಗಿ ಅದನ್ನು ಶ್ರವಣ ಮಾಡಬೇಕು. ಶನಿ ದಶಾದಲ್ಲಿ ಬುಧ ಭುಕ್ತಿ ದೋಷದಾಯಕವಾಗಿದ್ದರೆ ಹನುಮಂತ ಲಂಕೆಯನ್ನು ಸುತ್ತ ಸರ್ಗ 54, ಅದನ್ನು ಪಾರಾಯಣ ಮಾಡಬೇಕು. ಶನಿ ದಶಾದಲ್ಲಿ ಶುಕ್ರ ಭುಕ್ತಿ ದೋಷಕರವಾಗಿದ್ದರೆ ಸೀತೆ ಹನುಮಂತನಿಗೆ ಚೂಡಾಮಣಿಯನ್ನು ಕೊಟ್ಟ ಸರ್ಗವನ್ನು ಪಾರಾಯಣ ಮಾಡಬೇಕು. ಬುಧ ದಶಾ ದೋಷ ನಿವಾರಣೆಗೆ ರಾಮನನ್ನ ಪೂಜೆ ಮಾಡಿ ಸೀತೆಯ ಮುಂದೆ ಹನುಮಂತ ರಾಮನ ವರ್ಣನೆಯನ್ನು ಮಾಡಿದ್ನಲ್ಲ, ರಾಮನನ್ನು ನೀವು ನೋಡಿವಿ ಅಂತ ಹೇಳ್ತೀವಿ, ರಾಮನ ನೋಡಿದ್ರೆ ಅವನ ಸ್ವರೂಪವನ್ನು ವರ್ಣನೆ ಮಾಡು ಅಂತ ಕೇಳಿದ್ದಂತೆ. ಆಗ ಅವನು ರಾಮನನ್ನು ವರ್ಣನೆ ಮಾಡಿದ ಸರ್ಗ ಏನಿದೆ ಅದು 35ನೇ ಸರ್ಗ, ಅದನ್ನು ಶ್ರವಣ ಮಾಡಬೇಕು. ಅದರ ಕೊನೆಯಲ್ಲಿ ಮುದ್ಗಾನ್ನ ಅಂದರೆ ಹೆಸರು ಬೇಳೆ ಅಕ್ಕಿ ಮೊದಲಿಂದ ತಯಾರು ಮಾಡಿದ ಮುದ್ಗಾನ್ನ ಹುಗ್ಗಿ ಏನಿದೆ ಅದನ್ನು ನಿವೇದನೆ ಮಾಡಬೇಕು. ಬುಧ ದಶಾದಲ್ಲಿ ಕುಜ ಭುಕ್ತಿ ದೋಷಕರವಾಗಿದ್ದರೆ ಸೀತಾದೇವಿಗೆ ಶುಭ ಶಕುನ ಆಗಿತ್ತಲ್ಲ, ನನಗಿನ್ನು ಆಪತ್ತೆಲ್ಲ ಪರಿಹಾರ ಆಗ್ತವೆ ಅಂತೇಳಿ, ಅದು 27ನೇ ಸರ್ಗ, ಅದನ್ನು 6 ಬಾರಿ ಪಾರಾಯಣ ಮಾಡಬೇಕು. ಬುಧ ದಶಾದಲ್ಲಿ ಕೇತು ಭುಕ್ತಿ ದೋಷಕರವಾಗಿದ್ದರೆ ಹನುಮಂತ ಅಶೋಕವನದಲ್ಲಿ ಸೀತಾದೇವಿಯನ್ನು ಹುಡುಕಿದ ಸರ್ಗವನ್ನು ಪಾರಾಯಣ ಮಾಡಬೇಕು. ಅದು 14ನೇ ಸರ್ಗ. ಕೇತು ದಶಾದಲ್ಲಿ ಶುಕ್ರ ಭುಕ್ತಿ ಕೆಟ್ಟದಾಗಿದ್ದರೆ ಹನುಮಂತ ರಾಮನಿಗೆ ಸೀತೆಯನ್ನು ನೋಡಿ ಬಂದ ಸುದ್ದಿಯನ್ನು ಹೇಳಿದ ಸರ್ಗ, ಅದು 65, ಅದನ್ನು ಪಾರಾಯಣ ಮಾಡಬೇಕು. ಶುಕ್ರ ದಶಾದಲ್ಲಿ ಶುಕ್ರ ಭುಕ್ತಿ ದೋಷಕರವಾಗಿದ್ದರೆ ಸೀತೆಗೆ ಹನುಮಂತ ನಮಸ್ಕರಿಸಿ ಅವಳಿಗೆ ಉಂಗುರ ಕೊಟ್ಟ ಘಟನೆಯನ್ನು ಶ್ರವಣ ಮಾಡಬೇಕು. ಅದು 36ನೇ ಸರ್ಗ. ಸ್ತ್ರೀಯರಿಗೆ ಒಂದು ವೇಳೆ ಶುಕ್ರ ದಶಾದಲ್ಲಿ ಶುಕ್ರ ಭುಕ್ತಿ ಕೆಟ್ಟದಾಗಿದ್ದರೆ ಆಗ ಸೀತಾದೇವಿ ಆಂಜನೇಯನ ಜೊತೆಗೆ ಮಾತಾಡಿದ ಸರ್ಗ ಏನಿದೆ ಅದನ್ನು ಪಾರಾಯಣ ಮಾಡಿಸಿ ಬ್ರಾಹ್ಮಣನ ಮೂಲಕವಾಗಿ ಶ್ರವಣ ಮಾಡಬೇಕು. ಅದು 33ನೇ ಸರ್ಗ. ನಾವೀಗ ಇದನ್ನೆಲ್ಲ ಹಿಂದೆ ಈಗಾಗಲೇ ಶ್ರವಣ ಮಾಡೇ ಆಗಿದೆ. ಇದರಲ್ಲಿ ಎಷ್ಟೊಂದು ಇಡೀ ರಾಮಾಯಣದಲ್ಲಿ ಬೇರೆ ಬೇರೆ ಭಾಗಗಳನ್ನು ವಿವಿಧ ಗ್ರಹಚಾರಗಳ ದೋಷ ಪರಿಹಾರಕ್ಕಾಗಿ ಏನೇನು ಪಾರಾಯಣ ಮಾಡಬೇಕು ಅಂತ ಶ್ರವಣ ಮಾಡಿದ್ವಿ ಹಿಂದೆ. ಅದನ್ನೆಲ್ಲ ಹಿಂದೆ ಶ್ರವಣ ಮಾಡಿ ಆಗಿದೆ. ಈಗ ನಿರ್ದಿಷ್ಟವಾಗಿ ಸುಂದರಕಾಂಡದಲ್ಲಿ ಯಾವ ಭಾಗ ಪಠನ, ಯಾವ ಭಾಗ ಶ್ರವಣ, ಅದನ್ನಷ್ಟೇ ಈಗ ನಾವು ನೋಡ್ತಿದ್ದೇವೆ. ಅದನ್ನೆಲ್ಲ ಹಿಂದೆ ನೋಡಿ ಆಯಿತು. ಚಂದ್ರ ದಶಾದಲ್ಲಿ ದೋಷ ಪರಿಹಾರಕ್ಕಾಗಿ ಅದು ಸುಂದರಕಾಂಡದಲ್ಲಿ, ಅದನ್ನು ಹಿಂದೆ ನಾವು ಬೇಕಾದ ಸಮಯ ಶ್ರವಣ ಮಾಡಿದ್ದೀವಿ. ಸಂಪತ್ತಿನ ಪ್ರಾಪ್ತಿಗಾಗಿ
ಮತ್ತು ಸಕಲ ಆಪತ್ತುಗಳ ಪ್ರಾಪ್ತಿಗಾಗಿ ನಾನಾ ರೀತಿಯಾದಂಥ ಪಾರಾಯಣವನ್ನೆಲ್ಲ ಮನುಷ್ಯ ಮಾಡಬೇಕು. ರಾಮನ ಮಂತ್ರ ಅದು 8 ರೀತಿಯಾದ ಮಂತ್ರಗಳಿವೆ. ಪುರಸ್ಕರಣ ಮಾಡಲಿಕ್ಕಾಗಿ 1 ಅಕ್ಷರದ ಮಂತ್ರ, 6 ಅಕ್ಷರದ ಮಂತ್ರ, ರಾಮ ಗಾಯತ್ರಿ ಮಂತ್ರ ಮತ್ತು ಪೂರ್ಣ ಸ್ತೋತ್ರ ರೂಪದಲ್ಲಿರುವಂಥ ಮಂತ್ರ, ಈ ರೀತಿಯಾಗಿ ನಾನಾ ಥರದ ಮಂತ್ರಗಳು ಆಪತ್ತುಗಳ ಪರಿಹಾರಕ್ಕಾಗಿ ಮತ್ತು ಸಂಪತ್ತಿನ ಪ್ರಾಪ್ತಿಗಾಗಿವೆ. ಅದನ್ನೆಲ್ಲವನ್ನೂ ಕೂಡ ತಮ್ಮ ಅನುಕೂಲಕ್ಕಾಗಿ ಪಠಣ ಮಾಡಬಹುದು. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅನ್ನೋದು ಇದು ಸಂಪತ್ತಿನ ಪ್ರಾಪ್ತಿಗಾಗಿ. ಆಪತ್ತಿನ ನಿವಾರಣೆಗಾಗಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅನ್ನೋದು ಆಪತ್ತಿನ ನಿವಾರಣೆಗೆ. ಶತ್ರುಗಳ ನಿವಾರಣೆಗೆ ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿಯದಿ ಅನ್ನೋ ಶ್ಲೋಕ. ಕಳೆದು ಹೋದ ವಸ್ತು ಮತ್ತೆ ಸಿಗಲಿಕ್ಕಾಗಿ ತದುನ್ನತಂ ಪಾಂಡುರ ದಂತ ಮೌವ್ರಣಂ ಶ್ರೀಸ್ಮಿತಂ ಪದ್ಮ ಫಲಾಶಲೋಚನಂ ಅನ್ನುವ ಶ್ಲೋಕ. ವ್ಯಾಧಿ ನಿವಾರಣೆಗಾಗಿ ರಾಮಭದ್ರ ಮಹೇಶ್ವಾಸ ಅನ್ನುವ ಶ್ಲೋಕ. ಆಪತ್ತುಗಳ ಪರಿಹಾರಕ್ಕಾಗಿ ಚಂದ್ರಬಿಂಬ ಸಮಾಕಾರಂ ಅನ್ನುವ ಶ್ಲೋಕ. ಸಂಪತ್ ಪ್ರಾಪ್ತಿಗಾಗಿ ಸೀತಾಂ ವಿದೇಹತನಯಾಮ್ ಅಂತ ಇವೆಲ್ಲ ರಾಮಾಯಣದಲ್ಲೇ ಬರೋ ಶ್ಲೋಕಗಳು. ಭಗವಂತನ ಶರಣಾಗತಿಯ ಅನುಕೂಲ ನಮಗೆ ಸಿಗಲಿಕ್ಕಾಗಿ ಸಕದೇವ ಪ್ರಪನ್ನಾಯ ಅನ್ನುವ ಶ್ಲೋಕ. ಇಂದ್ರಕರ್ಮ ಮಹೇಂದ್ರತ್ವಂ ಪದ್ಮನಾಭೋ ರಣಾಂತಕೃತ ಅನ್ನೋದು ಭಗವಂತನ ಅನುಗ್ರಹ ಪ್ರಾಪ್ತಿಗಾಗಿ. ಪ್ರಾರಂಭಿಸಿದ ಕಾರ್ಯ ನಿರ್ವಿಘ್ನವಾಗಿ ಮುಗಿಯಲಿಕ್ಕಾಗಿ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ಅನ್ನುವ ಶ್ಲೋಕ. ಸರ್ವಕಾರ್ಯ ಸಿದ್ಧಿಗಾಗಿ ಜಯತ್ಯತಿಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ಅನ್ನುವ ಶ್ಲೋಕ. ಹೀಗೆ ಈ ಎಲ್ಲ ಶ್ಲೋಕಗಳನ್ನು ಪಠಣ ಮಾಡಿ ಆಪತ್ತುಗಳ ಪರಿಹಾರ ಮತ್ತು ಸಂಪತ್ತಿನ ಪ್ರಾಪ್ತಿಯನ್ನು ಮಾಡಿಕೊಳ್ಬೇಕು ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.